ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ, ತೃತೀಯ ಸ್ತೋತ್ರದಲ್ಲಿ ಪ್ರಥಮ ಸ್ತೋತ್ರ. ಕುರು ಭುಂಕ್ಷ್ವಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ಪಿತೃಮಾತೃಗತಿಃ. ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಹರಿಃ ಏವ ಪರಃ ಹರಿಃ ಏವ ಗುರುಃ ಹರಿಃ ಏವ ಜಗತ್ಪಿತೃಮಾತೃಗತಿಃ. ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಇದಾನೀಂ ಸದಾಗಮೈರೇವ ಹರೇಃ ಸರ್ವೋತ್ತಮತ್ವ ಸರ್ವಕಾರಣತ್ವ ಸರ್ವವಿಲಕ್ಷಣತ್ವಾದಿಕಂ ಶಿಷಾದೈಷುಃ ಆಚಾರ್ಯವರ್ಯಃ ತತ್ಪ್ರಸಕ್ತಿ ಸಂಪಾದನಾಯ ಸತಾಂ ಹಿತಂ ಉಪದಿಶತಿ. ಆಚಾರ್ಯರು ಸದಾಗಮಗಳಿಂದಲೇ ಪರಮಾತ್ಮನನ್ನು ನಾವು ತಿಳಿಯತಕ್ಕದ್ದು. ಪರಮಾತ್ಮನನ್ನು ಸದಾಗಮಗಳು ಸಚ್ಚಾಸ್ತ್ರಗಳು ಏನಂತ ತಿಳಿಸಿಕೊಡುತ್ತದೆ? ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಇಡೀ ಜಗತ್ತಿಗೆ ಕಾರಣನಾಗಿದ್ದಾನೆ, ಜಗತ್ತಿಗಿಂತ ವಿಲಕ್ಷಣನಾಗಿದ್ದಾನೆ. ಇವೇ ಮೊದಲಾದ ಅನೇಕ ಪ್ರಮೇಯಗಳನ್ನು ತಿಳಿಸಿಕೊಡುತ್ತದೆ. ಅದನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಸ್ತೋತ್ರಗಳಲ್ಲಿ. ಇದು ಪರಮಾತ್ಮನ ಗುಣಗಳನ್ನು ಸ್ಥಾಪನೆ ಮಾಡುವ, ನಿರೂಪಣೆ ಮಾಡುವ ಒಂದು ಸ್ತೋತ್ರ ಪ್ರಪಂಚ ಇದು. ಅದರಲ್ಲಿ ಜನರಿಗೆ ಆದರ ಹುಟ್ಟಬೇಕಲ್ಲ, ಆ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ. ಅದಕ್ಕೆ ಕೆಲವು ಹಿತನುಡಿಗಳನ್ನು ಆಚಾರ್ಯರು ಈ ಶ್ಲೋಕದಲ್ಲಿ, ಈ ಒಂದು ತೃತೀಯ ಸ್ತೋತ್ರದಲ್ಲಿ ಉಪದೇಶವನ್ನು ಮಾಡ್ತಾರೆ. ಹಿತಂ ಉಪದಿಶತಿ ಹಾಗೆ ಅಂತ. ಕುರು ಇತಿ ಭೋ ಸಜ್ಜನ ಸಂದೋಹ ಹಾಗೆ ಅಂತ ಸಂಬೋಧನ. ಇಲ್ಲೇ ಸಜ್ಜನರ ಸಮೂಹಗಳೇ ಅಂದರೆ ಸಜ್ಜನರೇ ಅಂತ ಅರ್ಥ. ಸತತಂ ಹರಿಪಾದ ವಿನಮ್ರ ಧಿಯ. ಸತತಂ ಅಂದರೆ ನಿರಂತರವಾಗಿಯೂ, ಹರಿಪಾದ ವಿನಮ್ರದಿಯ ಪರಮಾತ್ಮನ ಪಾದಾರವಿಂದಗಳಲ್ಲಿ ಆಸಕ್ತಿ ಉಳ್ಳವರಾಗಿ, ಧೀ ಅಂದರೆ ಬುದ್ಧಿ ಅಂತ ಅರ್ಥ, ಮನಸ್ಸು ಅಂತ ಅರ್ಥ. ಕರ್ಮಾಚರಣ ಸ್ಮರಣಪೂರ್ವಕಂ ಅಂತ ಪರಮಾತ್ಮನಲ್ಲೇ ಬುದ್ಧಿ ಮನಸ್ಸು ಉಳ್ಳವರಾಗಿ ಅಂತ ಅರ್ಥ. ಅಂದರೆ ಕರ್ಮಗಳನ್ನು ಮಾಡ್ತಾ ಇರಬೇಕು, ಮಾಡ್ತಾ ಮಾಡ್ತಾ ದೇವರನ್ನು ಮರೆತು ಕರ್ಮ ಮಾಡಬಾರ್ದು. ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡ್ತೀವಿ, ದೇವರ ಸ್ಮರಣೆನೇ ಇರೋದಿಲ್ಲ, ಅದೇನೋ ಬರೀ ಮಂತ್ರ ತಂತ್ರ ಇಷ್ಟೇ ಆಗ್ತದೆ, ಮನಸ್ಸಿನಲ್ಲಿ ಯಾವ್ಯಾವುದೋ ವಿಚಾರ. ಹಾಗೆ ಮಾಡಬೇಡಿ ಅಂತಾರೆ. ಹರಿಪಾದ ವಿನಮ್ರ ದಿಯ, ಸತತವಾಗಿ ಈಗ ನಾವು ಪಾಠ ಹೇಳ್ತೀವಿ, ಕೇಳ್ತೀವಿ, ದೇವರ ಮರೆಯುವಂತೆ ಇಲ್ಲ. ಈ ಸಂದರ್ಭದಲ್ಲೂ ಪರಮಾತ್ಮ ಒಳಗಿದ್ದು ಹೇಳ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಹಾಗೆ ಅಂತ ದೇವರ ಸ್ಮರಣೆ ಸತತವಾಗಿ ಇರಬೇಕು. ಅದಕ್ಕೆ ಆದಿಯಲ್ಲಿ ಮಂಗಳ ಶ್ಲೋಕ ಹೇಳೋದು, ಆದಿಯಲ್ಲಿ ಅಂತ್ಯಗಳಲ್ಲಿ ದೇವರ ಸ್ಮರಣೆ ಬರಲಿ ಅಂತ ಶ್ಲೋಕಗಳನ್ನು ಹೇಳೋದು. ಹರಿಪಾದ ವಿನಮ್ರ, ವಿನಮ್ರ ಅಂದರೆ ಆಸಕ್ತ ಅಂತ ಬರೀತಾರೆ. ಯಾ ಧೀಹಿ, ಪರಮಾತ್ಮನ ಪಾದಾರವಿಂದಗಳಲ್ಲಿ ಆಸಕ್ತಿ ಉಳ್ಳವರಾಗಿ, ಹರಿಯರ್ಪಣ ಬುದ್ಧಿಯೈವ, ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಮಾಡಿದ ಕರ್ಮವನ್ನು ಹೇಗೆ ಮಾಡಬೇಕು? ಕರ್ಮವನ್ನು ದೇವರ ಸ್ಮರಣೆ ಮಾಡ್ತಾ ಮಾಡಬೇಕು ಒಂದು. ಎರಡನೇದು, ಆ ಕರ್ಮ ಮಾಡಿದ ಮೇಲೆ ದೇವರಿಗೆ ಕೃಷ್ಣಾರ್ಪಣ ಹೇಳಬೇಕು. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು. ನೋಡಿ, ಅದನ್ನೇ ಹೇಳ್ತಾರೆ ನೋಡಿ, ಭಾಗವತದಲ್ಲಿ ಬರುವ ಒಂದು ಶ್ಲೋಕ. ಕ್ರಿಯಾಸು ಯಸ್ತಚ್ಚರಣಾರವಿಂದಯೋಹೋ ಆವಿಷ್ಟಚೇತ ನ ಭವಾಯ ಕಲ್ಪತೆ ಹಾಗೆ ಅಂತ. ಪರಮಾತ್ಮನ ಪಾದಗಳಲ್ಲಿ ಯಾರು ಸಮರ್ಪಣೆ ಮಾಡ್ತಾರೆ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ, ಅವರು ಸಂಸಾರಕ್ಕೆ ಮತ್ತೆ ಬರೋದಿಲ್ಲ ಅಂತ. ಈ ರೀತಿಯಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರನ್ನೇ ಸ್ಮರಣೆ ಮಾಡ್ತಾ ಕರ್ಮವನ್ನು ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಯಾವ ಕರ್ಮ ಮಾಡಬೇಕು? ನಿಜಂ ಕರ್ಮ ಕುರು ಹಾಗೆ ಅಂತ. ನಿಜಂ ಅಂದರೆ ಸ್ವ ವರ್ಣಾಶ್ರಮ ವಿಹಿತಂ ಕರ್ಮ ಕುರು. ನಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದದ್ದು. ಬ್ರಾಹ್ಮಣನಿಗೆ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಕರ್ಮ 6 ಕರ್ಮಗಳಿದೆ. 6 ಕರ್ಮವನ್ನು ಬ್ರಾಹ್ಮಣನಿಗೆ ಹೇಳಿದ್ದಾರೆ. ಅದೇ ಧರ್ಮ. ಧರ್ಮ ಅಂದರೆ ದಾನ ಮಾಡೋದು ಅಂತ ಒಂದು ಸೀಮಿತವಾದ ಒಂದು ಅರ್ಥ ಇದೆ, ಅದು ಇದೆ. ಆ 6 ಕರ್ಮ ಯಾವುದು ಹಾಗೆಂದರೆ ಅಧ್ಯಯನ, ಅಧ್ಯಾಪನ. ಅಧ್ಯಯನ, ಪಾಠ ಕಲಿಬೇಕು, ಗುರುಗಳ ಹತ್ರ ಹೋಗಿ ಪಾಠ ಶ್ರವಣ ಮಾಡಬೇಕು. ಅಧ್ಯಾಪನ, ಇನ್ನೊಬ್ಬರು ಕೇಳಿದಾಗ ಪಾಠ ಹೇಳಬೇಕು. ಅಧ್ಯಯನ, ಅಧ್ಯಾಪನ ಎರಡಾಯಿತು. ಯಜನ, ಯಾಜನ.
ಯಜನ ಹೋಮ ಮಾಡಬೇಕು. ವೈಶ್ವದೇವ ಇತ್ಯಾದಿ, ಪವಮಾನ ಹೋಮ ಇತ್ಯಾದಿ ನಾನಾ ವಿಧವಾದ ಹೋಮಗಳಿದೆ, ಮಾಡಬೇಕು. ಯಾಜನ, ಇನ್ನೊಬ್ಬರು ಬಂದು ಹೋಮ ಮಾಡಿಸಿರಿ ಅಂತ ಕೇಳಿದಾಗ ಮಾಡಿಸ್ಬೇಕು. ಯೋಗ್ಯರು ಬಂದು ಕೇಳಿದರೆ ಮಾಡಿಸ್ಬೇಕು. 4 ಆಯಿತು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಅಂತ. 5ನೇದು ದಾನ, 6ನೇದು ಪರಿಗ್ರಹ. ದಾನ ಕೊಡಬೇಕು. ಪ್ರತಿ ದಿವಸ ಬ್ರಾಹ್ಮಣರಿಗೆ, ಯೋಗ್ಯರಿಗೆ ದಾನ ಕೊಡಬೇಕು. ಪ್ರತಿಗ್ರಹ, ದಾನವನ್ನು ತೆಗೆದುಕೊಳ್ಳಬೇಕು. ಯಾರಾವುದು ಕೊಟ್ಟರೆ ತೆಗೆದುಕೊಳ್ಳಬೇಕು. ಇದು ಈ ಕರ್ಮಗಳನ್ನು ಮಾಡುವಾಗ ದೇವರ ಸ್ಮರಣೆ ಪೂರ್ವಕ ಮಾಡಿ ಕೊನೆಯಲ್ಲಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅರ್ಥ. ದಾನ ತಗೊಳ್ತೀವಿ, ಕೊನೆಯಲ್ಲಿ ಕೃಷ್ಣಾರ್ಪಣೆ ಹೇಳಬೇಕು. ದಾನ ಕೊಡುವಾಗಲೂ ಅಷ್ಟೇ, ತೆಗೆದುಕೊಳ್ಳುವಾಗಲೂ ಅಷ್ಟೇ. ಆ ರೀತಿಯಾಗಿ ಯಜ್ಞ ಮಾಡಿದಾಗಲೂ ಅಷ್ಟೇ, ಮಾಡಿಸಿದಾಗಲೂ ಅಷ್ಟೇ. ಪಾಠ ಓದಿದಾಗಲೂ, ಪಾಠ ಓದಿಸಿದಾಗಲೂ ಅಷ್ಟೇ. ಕೊನೆಯಲ್ಲಿ ಕೃಷ್ಣಾರ್ಪಣ ಬುದ್ಧಿಯಿಂದ ನಾವು ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಆಚಾರ್ಯರು ನಮಗೆ, ಸಜ್ಜನರ ವೃಂದಕ್ಕೆ, ನಮಗೆ ಅಂದರೆ ಯಾರಿಗೆ? ಸಜ್ಜನರಿಗೆ ಆದೇಶ ಮಾಡ್ತಾ ಇದ್ದಾರೆ. ನಾವು ಮಾಡಿದರೆ ನಾವು ಸಜ್ಜನರಾಗ್ತೀವಿ. ಆಚಾರ್ಯ ಹೇಳಿದ್ದನ್ನು ಕೇಳಿದರೆ ನಾವು ಸಜ್ಜನರಾಗ್ತೀವಿ, ಇಲ್ಲದಿದ್ದರೆ ಇಲ್ಲ, ಅಷ್ಟೆ, ದುರ್ಜನರೇ. ಈ ರೀತಿಯಾಗಿ ನಮಗೆ ವಿಹಿತವಾದ ವರ್ಣಾಶ್ರಮ ಅಂತ ಕರೀತಾರೆ. ಬ್ರಾಹ್ಮಣರು 4 ವರ್ಣ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣ. ಅದರಲ್ಲಿ ನಾವು ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು ಅಂತ ಇಟ್ಕೊಳ್ಳೋಣ. ಎಲ್ಲರಿಗೂ ಅಪ್ಲಿಕಬಲ್. ಆಚಾರ್ಯರು ಬ್ರಾಹ್ಮಣರಿಗೆ ಅಂತ ಸ್ಪೆಸಿಫಿಕ್ ಆಗಿ ಅಂತ ಹೇಳಿಲ್ಲ. ನಮ್ಮ ವರ್ಣಾಶ್ರಮ ತಕ್ಕದಂತೆ ಮಾಡ್ರಿ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಜಗದ್ಗುರುಗಳಲ್ಲವೇ? ಬ್ರಾಹ್ಮಣ ಗುರು ಅಲ್ಲ ಅವರು, ಜಗದ್ಗುರುಗಳು. ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಸಜ್ಜನರು, ಎಲ್ಲೇ ಇರಲಿ, ಪಶು ಪಕ್ಷಿಯಾಗಿ ಇರಲಿ, ಯಾರೇ ಇರಲಿ, ಆಚಾರ್ಯರ ಮಾತನ್ನು ಅರ್ಥ ಮಾಡಿಕೊಂಡು ಮಾಡುವವರು ಇದ್ದಾರೆ. ಆ ರೀತಿಯಾಗಿ ನಮಗೆ ವಿಹಿತವಾದ ಕರ್ಮವನ್ನು ಮಾತ್ರ ಮಾಡಬೇಕು. ನಮಗೆ ಯಾವುದು ವಿಹಿತ ಅಲ್ಲ ಅದನ್ನು ಮಾಡಬೇಡಿ. ಮಾಡಿದರೂ ಕೂಡ ಆಚಾರ್ಯರ ಪ್ರಕಾರ ಮಾಡಲೇಬಾರದು. ನಮಗೆ ಅದನ್ನು ಅಮೆಂಡ್ ಮಾಡೋದಕ್ಕೆ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಆಚಾರ್ಯರು ಮಾಡಬೇಡ ಅಂತ ಹೇಳಿದ್ದನ್ನು ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಅದರಿಂದ ಮಾಡು. ನಿಯತಂ ಕರ್ಮಫಲಂ ಭುಂಕ್ಷ್ವ. ನೀನು ಮಾಡಿದ ಕರ್ಮಕ್ಕೆ ಏನು ಫಲ ಕೊಡ್ತಾನೆ ದೇವರು, ಅದನ್ನು ಭೋಗ ಮಾಡು. ಅದರಲ್ಲೇ ತೃಪ್ತನಾಗಿ ಇರಬೇಕು ಅಂತ. ಈ ಹೇಳಿದ 6 ಕರ್ಮವನ್ನು ಮಾಡು ಬ್ರಾಹ್ಮಣನಾಗಿ. ಅದಕ್ಕೆ ಏನು ಫಲ, ಸಂಬಳ ಅಂತ ಏನು ಸಿಗ್ತದೋ ಅದನ್ನ ಇಟ್ಕೊಂಡು ತೃಪ್ತಿಯಿಂದ ಇರಬೇಕು ಅಂತ ಒಟ್ಟ ಅಭಿಪ್ರಾಯ. ಯಾಕೆ ಈ ರೀತಿಯಾಗಿ ಮಾಡಬೇಕು? ಬೇರೆ ಎಷ್ಟೋ ದೇವತೆಗಳಿದ್ದಾರೆ, ಗುರುಗಳಿದ್ದಾರೆ, ಅವರಿಗೆಲ್ಲ ಸಮರ್ಪಣೆ ಮಾಡಬಹುದಲ್ವಾ? ಪಾಠ ಹೇಳಿದ ಗುರುಗಳಿದ್ದಾರೆ, ಅವರು ಪ್ರೀತರಾಗಲಿ ಅಂತ ಸಮರ್ಪಣೆ ಮಾಡಬಹುದಲ್ವಾ? ಹಾಗೆ ಅಂತ ಹೇಳಿದರೆ ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಹರಿರೇವ ಪರಹ. ಪರಮಾತ್ಮನೇ ಪರದೇವತೆ, ಪರಮಾತ್ಮನೇ ಪಾಲಕ. ಪಾಲನ ಪೂರ್ಣಯೋ ಇತಿ ಧಾತೋ ಅಂತ ಬರೀತಾರೆ. ಹರಿರೇವ ಗುರುಹು. ನೋಡಿ, ಹರಿರೇವ ಸಜ್ಜನ ಹಿತೋಪದೇಷ್ಟೃತ್ವಾತ್ ಗುರುಹು. ಸಜ್ಜನರಿಗೆ ಹಿತವನ್ನು ಉಪದೇಶ ಮಾಡುವುದರಿಂದ ಪರಮಾತ್ಮನೇ ಮುಖ್ಯ ಗುರುಗಳು. ಪರಮಾತ್ಮನೇ ಹರಿರೇವ ಪರಹ, ಹರಿರೇವ ಗುರುಹು. ಪರಹ ಶಬ್ದಕ್ಕೆ ಪರದೇವತೆ ಅಂತ, ಉತ್ತಮ ಅಂತ ಒಂದು ಅರ್ಥ ಇದೆ. ಇನ್ನು ಪಾಲನೆ ಮಾಡುವವ ಅಂತಲೂ ಒಂದು ಅರ್ಥ ಇದೆ. 2 ಅರ್ಥವನ್ನು ಬರೀತಾರೆ. ಹರಿರೇವ ಗುರುಹು, ಪರಮಾತ್ಮನೇ ಎಲ್ಲ ಸಜ್ಜನರಿಗೂ ಕೂಡ ಗುರುಗಳಾಗಿರ್ತಾನೆ. ಇನ್ನು ರಾಜಸರು, ತಾಮಸರು, ಜೀವರಾಶಿಗಳು, ಅವರು ದೇವರು ಹೇಳೋದನ್ನು ಕೇಳೋದಿಲ್ಲ. ಅದರಿಂದ ಅವರಿಗೆ ಗುರುಗಳಲ್ಲ ದೇವರು. ಸಾತ್ವಿಕರಿಗೆ ಮಾತ್ರ ದೇವರು ಗುರುಗಳಾಗಿರ್ತಾನೆ. ಆ ಪರಮಾತ್ಮ ಹೇಳಿದ್ದನ್ನು ಸಜ್ಜನರು, ಸಾತ್ವಿಕರು ಫಾಲೋ ಮಾಡ್ತಾರೆ, ಕೇಳ್ತಾರೆ. ತಲೆಯರಟೆ ಅಂತ ಹೇಳ್ತಾರೆ ನೋಡಿ, ತಲೆಯರಟೆ ಮಾಡೋದಿಲ್ಲ, ಅಧಿಕ ಪ್ರಸಂಗತನ ಮಾಡೋದಿಲ್ಲ ಅಂತ. ಹರಿರೇವ ಜಗತ್ ಪಿತೃ ಮಾತೃಗತಿ. ಜಗತ್ತನ್ನು ಸೃಷ್ಟಿ ಮಾಡುವುದರಿಂದ ಅವನೇ ಜಗತ್ಪಿತ ಆಗಿದ್ದಾನೆ. ಪೋಷಕತ್ವಾತ್ ಮಾತಾ. ಜಗತ್ತನ್ನು ಸೃಷ್ಟಿ ಮಾಡಿದ್ದರಿಂದ ಜಗತ್ತಿನ ತಂದೆಯಾಗಿದ್ದಾನೆ. ಜಗತ್ತನ್ನು ಪಾಲನೆ ಮಾಡುವುದರಿಂದ, ಹೌದು ತಾನೆ, ಸೃಷ್ಟಿ ಮಾಡೋದು ತಂದೆ, ಪಾಲನೆ ಮಾಡೋದು ತಾಯಿ ಅಂತ. ಅದೇ ರೀತಿಯಾಗಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ತಂದೆ, ಜಗತ್ತನ್ನು ಪಾಲನೆ ಮಾಡ್ತಾನೆ, ಅದರಿಂದ ತಾಯಿಯೂ ಹೌದು. ಜಗತ್ ಪಿತೃ ಮಾತೃ ಗತಿ. ಶರಣ್ಯತ್ವಾತ್. ಶರಣು ಹೋಗಲು ಯೋಗ್ಯನಾಗಿದ್ದಾನೆ. ಯಾರ್ಯಾರು ನಮಗೇನಾದ್ರು ದುಃಖ ಬಂದರೆ, ಏನಾದ್ರು ಬಯಸಿದರೆ ದೇವರನ್ನೇ ಕೇಳಬೇಕು. ಆ ರೀತಿಯಾದ ಒಂದು ಕೆಪಾಸಿಟಿ ದೇವರಲ್ಲಿ ಇದೆ, ಬೇರೆಯವರಲ್ಲಿ ಇಲ್ಲ. ಯಾಕೆ? ಅವನೊಬ್ಬನೇ ಸ್ವತಂತ್ರ. ಕೇಳಿದ್ದನ್ನು ಕೊಡುವ ಸಾಮರ್ಥ್ಯ ದೇವರೊಬ್ಬನಿಗೆ ಇರೋದು. ಅದರಿಂದ ಜಗತ್ ಪಿತೃ ಮಾತೃ ಗತಿ ಅಂತ. ಅದರಿಂದ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ನಾವು ವಿಹಿತ ಕರ್ಮವನ್ನೇ ಮಾಡಬೇಕು.
ವಿಹಿತ ಕರ್ಮವನ್ನು ಕೂಡ ಪರಮಾತ್ಮನ ಪೂಜಾರೂಪವಾಗಿ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಅದನ್ನು ಮಾಡಬೇಕು. ಮಾಡಿ ಅದಕ್ಕೇನು ಫಲ ಬರ್ತದೆ ಅದನ್ನು ಭುಂಕ್ಷ್ವ, ಅದನ್ನು ಭೋಗ ಮಾಡಬೇಕು. ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಕುರು ಭುಂಕ್ಷ್ವಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ ಪಿತೃಮಾತೃಗತಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.